MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಬೆಂಗಳೂರಿನಲ್ಲಿ ಪಟಾಕಿ ಅನಾಹುತ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಪಟಾಕಿಗೆ 142ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. ಮಿಂಟೋ ಆಸ್ಪತ್ರೆಯಲ್ಲಿ ಪ್ರಕರಣ ಸಂಖ್ಯೆ 28ಕ್ಕೆ ಏರಿಕೆಯಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 75ಕ್ಕೆ ಏರಿಕೆಯಾಗಿದೆ. ಇಷ್ಟು ಮಂದಿ ಪಟಾಕಿ ಅವಘಡಗಳಿಂದ ಗಾಯಗೊಂಡವರು. ಪಟಾಕಿಗೆ ಶಾಶ್ವತ ದೃಷ್ಟಿಯನ್ನ ಕಳೆದುಕೊಂಡಿದ್ದಾರೆ ಹಲವರು. ಪಟಾಕಿ ಸಿಡಿದು ಚಿಕ್ಕ ಮಕ್ಕಳ ಕಣ್ಣಿಗೂ ಕೂಡ ಗಾಯಗಳಾಗಿವೆ. ಪಟಾಕಿಯನ್ನು ಸಿಡಿಸುವಾಗ ಎಷ್ಟೇ ಜಾಗೃತಿಯನ್ನು ವಹಿಸಿದ್ರೂ ಕೂಡ ಅದು ಕಮ್ಮಿನೇ. ಗಮನಿಸ್ತಾ ಇದ್ದೀರಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿವೆ ಅಂತ ಹೇಳಿ. ನಾರಾಯಣ ನೇತ್ರಾಲಯದಲ್ಲಿ 75, ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ 28, ಶಂಕರ್ ಕಣ್ಣಿನ ಆಸ್ಪತ್ರೆಯಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿವೆ. ಶಂಕರ್ ಕಣ್ಣಿನ ಆಸ್ಪತ್ರೆಯಲ್ಲಿ 14 ಪ್ರಕರಣಗಳು, ಪ್ರಭಾ ಕಣ್ಣಿನ ಆಸ್ಪತ್ರೆಯಲ್ಲಿ 7 ಪ್ರಕರಣಗಳು, ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯಲ್ಲಿ 3, ಹೀಗೆ ಒಂದೊಂದು ಕಣ್ಣಿನ ಆಸ್ಪತ್ರೆಯಲ್ಲೂ ಕೂಡ ಪ್ರಕರಣಗಳ ಸಂಖ್ಯೆ ಏರ್ತಾನೆ ಇದೆ. ಇವತ್ತು ಕೂಡ ಹಬ್ಬ ಇದೆ. ಇವತ್ತು 3ನೇ ದಿನ, ಕೊನೆಯ ದಿನ. ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲೇ ಪಟಾಕಿಯನ್ನು ಸಿಡಿಸಲಾಗುತ್ತೆ. ಬಟ್ ತುಂಬಾನೇ ಜಾಗೃತಿಯನ್ನು ವಹಿಸಬೇಕು. ಖುಷಿ ಒಂದು ಕಡೆ ಆದರೆ ಆ ಖುಷಿಯೇ ನಮ್ಮ ಬಾಳಿಗೆ ಮುಳುವಾಗಬಾರ್ದು. ಯಾಕಂದರೆ ಈಗ ದಾಖಲಾಗಿರುವಂತಹ ಪ್ರಕರಣಗಳ ಪೈಕಿ ಎಷ್ಟೋ ಮಂದಿ ಶಾಶ್ವತವಾಗಿ ತಮ್ಮ ದೃಷ್ಟಿಯನ್ನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ. ಆ ಸ್ಟೇಜ್ಗೆ ಹೋಗಿ ಅವರ ಕಣ್ಣು ಗಾಯವಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ವೈದ್ಯರು ನೀಡಿದ್ದಾರೆ. ಯಾವ್ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಮಂದಿ ಈ ಒಂದು ಪಟಾಕಿ ಅವಘಡದಿಂದ ಗಾಯಗೊಂಡು ದಾಖಲಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ನೋಡಿದ್ರಿ. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. 142ಕ್ಕೂ ಹೆಚ್ಚು ಪ್ರಕರಣ. ಪಟಾಕಿ ಸಿಡಿದು ವಿದ್ಯಾರ್ಥಿ ಕಣ್ಣಿಗೆ ಗಾಯವಾಗಿದೆ. PU ಓದ್ತಾ ಇದ್ದಂತಹ ವಿದ್ಯಾರ್ಥಿ ಕಣ್ಣಿಗೆ ಗಾಯ. ವಿದ್ಯಾರ್ಥಿಯ ಒಂದು ಕಣ್ಣಿಗೆ ತೀವ್ರ ಗಾಯ ಆಗಿದೆ. ಬೆಂಗಳೂರಿನ ಸಿದ್ದಾಪುರ ನಿವಾಸಿ ಈ ವಿದ್ಯಾರ್ಥಿ ಒಂದು ಕಣ್ಣು ತೀವ್ರವಾಗಿ ಗಾಯಗೊಂಡಿದೆ. ಪಟಾಕಿ ಸಿಡಿದು ನಡೆದುಕೊಂಡು ಹೋಗ್ತಿದ್ದಾಗ ಸಿಡಿದು ಗಾಯ ಆಗಿರುವುದು. ಈತ ಪಟಾಕಿ ಹಚ್ಚುವಾಗ ಮಾಡಿಕೊಂಡಿರುವಂತಹ ಗಾಯ ಅಲ್ಲ. ಯಾರೋ ಪಟಾಕಿ ಹೊಡಿತಾ ಇದ್ರು, ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದ. ಆ ಪಟಾಕಿಯ ಕಿಡಿ ಈತನ ಕಣ್ಣಿಗೆ ಬಿದ್ದು ಈತ ಗಾಯಗೊಂಡಿದ್ದು ಇದೀಗ ದೃಷ್ಟಿಯನ್ನೇ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾನೆ. ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇನ್ನು ಪಟಾಕಿ ಸಿಡಿದು ಮತ್ತೊಬ್ಬ ವಿದ್ಯಾರ್ಥಿಗೆ ಗಾಯವಾಗಿದೆ. 11 ವರ್ಷದ ಕತ್ರಗುಪ್ಪೆ ವಿದ್ಯಾರ್ಥಿ ಕಣ್ಣಿಗೆ ಹಾನಿಯಾಗಿದೆ. ಆಟ ಆಡ್ತಿದ್ದಾಗ ಪಟಾಕಿ ಸಿಡಿದು ಕಣ್ಣಿಗೆ ಗಾಯ ಆಗಿರುವುದು. ವಿದ್ಯಾರ್ಥಿಯ ಕನ್ನಡಕ ಒಡೆದು ಕಣ್ಣಿಗೆ ಗಾಯ ಆಗಿರುವುದು. ಕನ್ನಡಕದ ಚೂರ್ನಿಂದ ಕಣ್ಣಿಗೆ ಗಂಭೀರ ಗಾಯ ಆಗಿದೆ. ನಿನ್ನೆ ರಾತ್ರಿ ಸರ್ಜರಿಯನ್ನ ಕೂಡ ವೈದ್ಯರು ಮಾಡಿದ್ದಾರೆ. ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ವಿದ್ಯಾರ್ಥಿ ಪಡಿತಾ ಇದ್ದಾನೆ. ಗಮನಿಸ್ತಾ ಇದ್ದೀವಿ, ವಿದ್ಯಾರ್ಥಿ ಕನ್ನಡಕ ಹಾಕಿದ್ನಂತೆ, ಪಟಾಕಿ ಹೊಡೆದಿದ್ದಾರೆ. ಆ ಪಟಾಕಿಯ ಕಿಡಿ ಯಾವ ರಭಸದಲ್ಲಿ ಬಂದು ಆತನ ಕನ್ನಡಕಕ್ಕೆ ತಾಗಿದೆ ಅಂದರೆ ಕನ್ನಡಕವೇ ಚೂರಾಗಿದೆ. ಆ ಕನ್ನಡಕದ ಚೂರು ಆತನ ಕಣ್ಣಿನ ಒಳಗಡೆ ಹೋಗಿ ಕಣ್ಣಿಗೆ ಗಾಯವಾಗಿದ್ದು ಸರ್ಜರಿ ಕೂಡ ಆಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. MDH.